ಬಡತನ ಅಥವಾ ಅದರಲ್ಲಿ ಯಾವುದನ್ನು ಅನುಭವಿಸದೆ ಈಗ ಬೆಳೆದಿದ್ದರಿಂದನೇ ಅದರಲ್ಲೂ ಇದು ಕೂಡ ಯಾವ ಹಳ್ಳಿಯಿಂದ ಆಗೋದಿಲ್ಲ, ಇದು ಪಟ್ಟಣಗಳಲ್ಲೇ ಆಗೋ ರೋಗ. ಇದು ಹಳ್ಳಿಯಿಂದ ಬಂದವರು ನಮ್ಗೆ ಯಾವ ಇಂಥದ್ದು ಅಂಟು ರೋಗ ಬರಲಿಲ್ಲ, ಇವರಿಗೆ ಬಂದಿದೆ. ಈಗ ಅವರ ಕ್ಷಮೆ ಕೇಳಿದರು ಪ್ರಧಾನಿ ಅಂತಂದಾಗ ನನಗೆ ನಾನೇ ಕೆನ್ನೆ ಮೇಲೆ ತಪ್ಪಾಯಿತು, ಯಾರು ಕ್ಷಮೆ ಕೇಳೋದ ಇವರದ್ದು. ಎನಿವೇ, ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್. ಅದಕ್ಕೆ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ನಟ ಅನಂತ್ ನಾಗ್ ಅವರು ಒಳ್ಳೆ ನಟ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅವರು ಮೋದಿಯವರ ಭಕ್ತರು, ಮೋದಿಯವರ ಬಗ್ಗೆ ಬಹಳ ಪ್ರೀತಿಯನ್ನ, ಅವರ ಬಗ್ಗೆ ಅವಾಗವಾಗ ಹೊಗಳಿಕೆಯನ್ನ ಮಾಡ್ತಾ ಇರ್ತಾರೆ. ಆದರೆ ಅನಂತ್ ನಾಗ್ ಅವರ ಇತ್ತೀಚಿನ ಒಂದು ಹೇಳಿಕೆ, ಒಂದು ಪ್ರತಿಭಟನೆಯನ್ನ, ಒಂದು ಚಳುವಳಿ ಮಾಡಿದಂತಹ ವಿದ್ಯಾರ್ಥಿಗಳನ್ನ ನಿಂದಿಸಿದಂಥ ಹೇಳಿಕೆ ಮತ್ತು ಮೋದಿಯವರನ್ನ ಇನ್ನೂ ಹೊಗಳಿದ ಗುಣಗಾನ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಅದೇನು, ಒಬ್ಬ ಪ್ರಬುದ್ಧ ನಟ ಒಂದು ವಿವೇಕವನ್ನ ಯಾಕೆ ಇಟ್ಟುಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವಿನ್ನು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸ್ನೇಹಿತರೆ, ಅನಂತ್ ನಾಗ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಹಲವಾರು ಸಿನಿಮಾಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ, ಲೀಲಾಜಾಲವಾಗಿ ಅಭಿನಯ ಮಾಡ್ತಾರೆ. ಆಮೇಲೆ ಅವರು ಮಾಜಿ ಸಚಿವರು ಕೂಡ ಹೌದು, ರಾಮಕೃಷ್ಣ ಹೆಗಡೆ ಅವರ ಆಪ್ತರೂ ಕೂಡ ಹೌದು. ರಾಮಕೃಷ್ಣ ಹೆಗಡೆ ಇರ್ಬೋದು, ಆಮೇಲೆ JH ಪಟೇಲ್ ಅವರು ಇರ್ಬೋದು. ಒಂದು ಏನು ಜಾತ್ಯತೀತ ಹಿನ್ನೆಲೆ ಇದ್ದಂಥ ಆ ಸಂದರ್ಭದಲ್ಲಿ ಗುರುತಿಸಿಕೊಂಡಂತಹ ನಟ, ರಾಜಕಾರಣಿ, ಈಗ ನಟರಾಗಿ ಫೇಮಸ್ ಆಗಿದ್ದಾರೆ. ಅನಂತ್ ನಾಗ್ ಅವರ ಇತ್ತೀಚಿನ ಒಂದು ಸ್ಟೇಟ್ಮೆಂಟ್ ಅಂದರೆ, ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದ ಸಂದರ್ಭದಲ್ಲಿ ಅವರು ನರೇಂದ್ರ ಮೋದಿ ಅವರನ್ನ ಹೊಗಳ್ತಾರೆ. ನೋ ಪ್ರಾಬ್ಲಮ್, ನರೇಂದ್ರ ಮೋದಿ ಅವರನ್ನ ಹೊಗಳೋದಕ್ಕೆ ಈ ದೇಶದಲ್ಲಿ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿರುವಂತ ಅನೇಕ ಭಕ್ತಾದಿಗಳು ತುಂಬ ಜನ ಇದ್ದಾರೆ. ಅವರ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿ ಏನೆಲ್ಲ ಅಧ್ವಾನಗಳಾಗ್ತಾ ಇದ್ದಾವೆ. ಯಾಕೆಂದ್ರೆ ಆಳುವ ಸರ್ಕಾರವನ್ನ ಅಧಿಕಾರದಲ್ಲಿ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಇವರು P. ಲಂಕೇಶ್ ಅವರು ಯಾವತ್ತೂ ಒಂದು ಮಾತು ಹೇಳ್ತಿದ್ರು. ಅಂದ್ರೆ ಅವರ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಅವರು ಜನತಾ ಸರ್ಕಾರವನ್ನು ತರ್ತಾರೆ. ಅಂದ್ರೆ ಸರ್ಕಾರಗಳು ಬದಲಾಗಬೇಕು ಅಂತ, ನಿಲುವುಗಳು ಬದಲಾಗಬೇಕು, ಅವರು ಜನರ ಅಭಿಪ್ರಾಯಗಳನ್ನ ಕೇಳಬೇಕು, ಯಾರು ಅಧಿಕಾರದಲ್ಲಿ ಗೂಟ ಹೊಡ್ಕೊಂಡು ಕೂರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜನತಾ ಸರ್ಕಾರಕ್ಕೆ ಬೆಂಬಲ ಕೊಡ್ತಾರೆ. ಆನಂತರ ಆ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಎಲ್ಲ ಪ್ರಯತ್ನವನ್ನು ಪಟ್ಟ ನಂತರ ಅವ್ರು ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ನಾವಿನ್ನೂ ವಿರೋಧ ಪಕ್ಷ ಅಂತ. ಹಂಗೆ ಅಧಿಕಾರದಲ್ಲಿ ಯಾವುದೇ ಪಕ್ಷ ಇರಲಿ, ಆ ಅಧಿಕಾರದಲ್ಲಿರುವ ಪಕ್ಷ, ಸರ್ಕಾರ, ಅದರ ಕೆಟ್ಟ ನೀತಿಗಳನ್ನ, ಅದರ ವೈಫಲ್ಯಗಳನ್ನ ನಾವು ಗುರುತಿಸಿ ಹೇಳಬೇಕು, ಟೀಕೆ ಮಾಡಬೇಕು. ಅದು ಪ್ರಜಾಪ್ರಭುತ್ವದ ಸೌಂದರ್ಯ. ಅದನ್ನು ಬಿಟ್ಟು ನೀವೇನೇ ಮಾಡಿ ನಾವು ಹೊಗಳ್ತೀವಿ, ನಾವು ಹುಜೂರ್ ಅಂತೀವಿ, ಬಹುಪರಾಕ್ ಹೇಳ್ತೀವಿ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ. ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರವನ್ನ ಹೊಗಳ್ತಾ ಯಾವ ಮಟ್ಟಕ್ಕೆ ಇವರೆಲ್ಲ ತಂದಿದ್ದಾರೆ ಅಂತ. ಹಂಗೆ ನೋಡಿದ್ರೆ ಮೋದಿಯ ಸರ್ಕಾರದ ಆಡಳಿತದ ವೈಫಲ್ಯಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಅವರ ಭಕ್ತಾದಿಗಳೇ. ಹಂಗೆ ಮಾಡಬಾರ್ದು, ಟೀಕೆ ಮಾಡಬೇಕು. ಇರಲಿ, ಈಗ ಆ ಒಂದು ಗುಂಪಿಗೆ ಅನಂತ್ ನಾಗ್ ಅವ್ರು ಸೇರ್ಕೊಂಡ್ರ, ಅವ್ರು ಮೊದಲಿಂದನೂ ಅವ್ರು ಹೊಗಳ್ತಿದ್ದಾರೆ. ಅವ್ರೇನು ಹೇಳ್ತಾರೆ, ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಜಂಜಿಗಳನ್ನ ಟೀಕೆ ಮಾಡಿದ್ದಾರೆ. ಇತ್ತೀಚೆಗೆ ಮೋದಿ ಸರ್ಕಾರದ ನೀಟ್ ಪರೀಕ್ಷೆಯ ವೈಫಲ್ಯವನ್ನು ಖಂಡಿಸಿ 21 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದ್ರಲ್ಲ, ಸರಿಯಾಗಿ ಪರೀಕ್ಷೆಯನ್ನು ನಡೆಸದೇ ಇರೋ ಕಾರಣಕ್ಕೋಸ್ಕರ, ನಮಗೊಂದು ಉಜ್ವಲ ಭವಿಷ್ಯವೇ ಇಲ್ಲಲ್ಲ ನಿಮ್ಮಗಳ ಕಾರಣಕ್ಕೋಸ್ಕರ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು, ಏನು ಕಾಕ್ರೋಚ್ ಪಾರ್ಟಿಯ ಸದಸ್ಯರು, ಕಾಕ್ರೋಚ್ನ ಗುಂಪು, ಆಮೇಲೆ ಯುವಕರುಗಳು, ಪ್ರಜ್ಞಾವಂತರು ಎಲ್ಲ ದೆಹಲಿಯ ಜಂತರ್ ಮಂತರ್ನಲ್ಲಿ ಸೇರ್ಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಬರೀ ಹೋರಾಟ ಮಾಡಲಿಲ್ಲ, ಸರ್ಕಾರ ಗಡ ನಡುಗುವಂತೆ ಮಾಡಿದ್ರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಂತೆ ಮಾಡಿದ್ರು. ಜೊತೆಗೆ ಈ ದೇಶದ ಪ್ರಧಾನಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇವರು ಅಮಿತ್ ಶಾ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ನರೇಂದ್ರ ಮೋದಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಧರ್ಮೇಂದ್ರ ಪ್ರಧಾನ್ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನೀವು ಮಾಡ್ತೀರಾ ಮಾಡಿ ಪ್ರತಿಭಟನೆ, ನಮಗೆ ಅದಕ್ಕೂ ಸಂಬಂಧ ಇಲ್ಲ.
ಕೊನೆಗೆ ಇವರು ಕೊಟ್ಟರು ನೋಡಿ ಹೋರಾಟದ ಬಿಸಿ. ಯಾಕೆ ಈ ದೇಶದ ಪ್ರಧಾನಿ ರಾತ್ರೋರಾತ್ರಿ ತಲೆ ಕೆಟ್ಟು ನಿದ್ದೆ ಇಲ್ಲದೆ ಮಿತ್ರೋ ಅನ್ನೋ ಬದಲಾಗಿ ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್ ಅನ್ನೋ ಲೆವೆಲ್ಗೆ ತಂದರು. ಇದು ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ. ಅಂದರೆ ಹೋರಾಟಕ್ಕೆ ಯಾವ ಶಕ್ತಿ ಇದೆ, ಒಳ್ಳೆಯ ವಿಚಾರಗಳನ್ನ ಇಟ್ಟುಕೊಂಡು ಹೋರಾಟ ಮಾಡಿದ್ರೆ, ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಯಾವತ್ತೂ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಈ ಜಂಜಿ ಹೋರಾಟ ರೂಪುಗೊಳ್ತು. ಆದರೆ ಅನಂತ್ನಾಗ್ ಅವರು ಏನು ಹೇಳಿದ್ದಾರೆ ಗೊತ್ತಾ, ಜಂಜಿಗಳಿಗೆ ಒಂದು ಅಂಟು ರೋಗ ಇದೆ, ಇಂಥ ಜಂಜಿಗಳ ಹೋರಾಟವನ್ನ ಅಥವಾ ಅವರನ್ನ ನರೇಂದ್ರ ಮೋದಿ ಅವರು ಕ್ಷಮಿಸಬಾರ್ದಾಗಿತ್ತು, ನರೇಂದ್ರ ಮೋದಿ ಅವರು ಕ್ಷಮಿಸಬಾರ್ದಿತ್ತು, ಅಪ್ಪ ಅಂತ ಹಿಂಗೆ ತಮ್ಮಕೇನೆ ತಾವೇ ಹೊಡ್ಕೊಳ್ತಾರೆ. ಏನು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿರ್ರಿ ಅನಂತ್ನಾಗ್ ಅವರೇ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ರಾಜಕಾರಣಿ ಇದ್ದೀರಿ, ನಟರಾಗಿದ್ದೀರಿ. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರಲ್ಲ, ಅದು ಯಾವುದೇ ಒಂದು ಪಕ್ಷ ಪ್ರೇರಣೆ ಕೊಟ್ಟು ಹೋರಾಟ ಮಾಡಿ ಇದರಿಂದ ನಮಗೆ ರಾಜಕೀಯ ಮೈಲೇಜ್ ಸಿಗುತ್ತೆ ಅಂತ ಮಾಡಿದ ಹೋರಾಟ ಅಲ್ಲ ಅದು. ಹಂಗೆ ಮಾಡಿದ್ರೆ ಭಾಳ ದಿನ ಉಳಿಯಲ್ಲ, 1 ವಾರ 2 ವಾರ 3 ದಿನ 4 ದಿನಕ್ಕೆ ಮುಗ್ದೋಗ್ಬಿಡುತ್ತೆ ಕತೆ. ಆದರೆ ಆ ಹೋರಾಟದ ಕಿಚ್ಚು ಯಾವ ಸ್ವರೂಪಕ್ಕೆ ಇತ್ತು ಅನ್ನೋದನ್ನು ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ, ಸ್ಟಡಿ ಮಾಡಿ. ಭಾರತದ ಬೇರೆ ಬೇರೆ ಭಾಗಗಳಿಂದ ಯಾರು ದುಡ್ಡು ಕೊಡದೆ ನೀವು ಬನ್ನಿ ಅಂತ ಕರೆಯದೆ ಅವರೇ ವಾಲಂಟಿಯರ್ ಆಗಿ ಬಂದು ಅಲ್ಲಿ ಅನ್ನ ನೀರು ಕೂಳು ಇಲ್ಲದೆ ಒದ್ದಾಡ್ಕೊಂಡು ಹೋರಾಟ ಮಾಡಿದ್ರು. ಯಾಕೆ ಗೊತ್ತಾ, ನಮ್ಮ ಭವಿಷ್ಯ ಚೆನ್ನಾಗಿರ್ಲಿ, 21 ವಿದ್ಯಾರ್ಥಿಗಳನ್ನ ನೀವು ಬಲಿ ತೆಗೆದುಕೊಂಡ್ರಿ ಮೋದಿ ಸರ್ಕಾರ ಅಂತ. ಬಹುಶಃ ಸ್ವಾತಂತ್ರ್ಯ ನಂತರ ಸರ್ಕಾರವನ್ನ ಅಲ್ಲಾಡಿಸಿದ ಒಂದು ದಿಟ್ಟ ಹೋರಾಟ ಯಾವ್ದಾದ್ರು ಒಂದು ಹೋರಾಟ ಇತ್ತು ಅಂತಂದ್ರೆ ಅದು ಜಂಜಿ ಹೋರಾಟ ಅಂತಾನೆ ಕರಿಬೇಕು. ಯಾಕಂದ್ರೆ ಅದಕ್ಕೆ ಯಾವುದೇ ರಾಜಕೀಯ ಪಕ್ಷಗಳ ಬಣ್ಣ ಇಲ್ಲ. ಅದು ವಿದ್ಯಾರ್ಥಿಗಳೇ ಸರ್ಕಾರದ ವಿರುದ್ಧ, ನಿಮ್ಮ ಆಡಳಿತದ ವೈಫಲ್ಯ ಸರಿಯಿಲ್ಲ, ನೀವು ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದಿರಿ ಅಂತೇಳಿ ಅವರೇ ಜಾಗೃತರಾಗಿ ಹೋರಾಟ ಮಾಡಿದಂಥ ಹೋರಾಟ. ಅದರಲ್ಲಿ ರಾಹುಲ್ ಗಾಂಧಿ ಅಥವಾ ಇನ್ಯಾರೋ ಪ್ರತಿಪಕ್ಷಗಳು ಬಂದು ಅದನ್ನು ಲೀಡ್ ತೆಗೆದುಕೊಂಡು ಮಾಡಿದ್ರು ಅಂತ ಏನಲ್ಲ. ಆ ದೀಪ್ಗೆ ಕೂಡ ನಾನು ಪಕ್ಷ ಮಾಡಲ್ಲ, ನಾನು ಚಳುವಳಿ ಕಟ್ತೀನಿ ಅಂತ ಹೇಳಿದ್ದಾರೆ. ಹೀಗಿರುವಾಗ ಅಂತ ಒಂದು ಹೋರಾಟವನ್ನ, ಒಂದು ವಿದ್ಯಾರ್ಥಿಗಳ ಚಳುವಳಿಯನ್ನ ಅಂಟು ರೋಗ ಅಂತ ಕರಿತೀರಲ್ಲ, ನಿಮ್ಮ ಮೋದಿ ಭಕ್ತಿ ಈ ಮಟ್ಟಕ್ಕೆ ಇಳಿಬಾರ್ದು. ಆಮೇಲೆ ಹೇಳ್ತೀರಿ ವಿದ್ಯಾರ್ಥಿಗಳು ತುಂಬಾ ಅನುಕೂಲವಾಗಿ ಚೆನ್ನಾಗಿರ್ತಾರೆ, ಹಾಗಾಗಿ ಅವರಿಗೆ ಕಷ್ಟ ಗೊತ್ತಿಲ್ಲ. ಏನು ನೀವೊಬ್ಬರೇನಾ ಅನಂತ್ನಾಗ್ ಅವರೇ ಕಷ್ಟಗಳು ನೋಡಿರೋದು? ಎಲ್ಲರಿಗೂ ಅವರದ್ದೇ ಆದ ಕಷ್ಟಗಳಿರ್ತವೆ. ಕಷ್ಟ, ನೋವು, ನಲಿವು, ಸುಖಗಳ ನಡುವೆ ನನ್ನ ದೇಶದಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಯುವ ಸಮೂಹಕ್ಕೆ ತೊಂದರೆ ಆಗ್ತಾ ಇದೆ, ಇನ್ಯಾರಿಗೋ ತೊಂದರೆ ಆಗ್ತಿದೆ ಅಂತೇಳಿ ಆ ಕಷ್ಟಗಳ ನಡುವೆ ಮಿಡಿಯೋ ಮನಸ್ಸಿದೆಯಲ್ಲ, ಅದು ಬಹಳ ದೊಡ್ಡದು. ನೀವು ದೊಡ್ಡ ಫೇಮಸ್ ನಟ ಆಗಿದ್ದೀರಿ, ನೀವೊಂದು ಕರೆ ಕೊಟ್ರೆ, ನೀವೊಂದು ಸ್ಟೇಟ್ಮೆಂಟ್ ಕೊಟ್ರೆ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ. ಇಷ್ಟೆಲ್ಲ ಒಂದು ಸಾಮರ್ಥ್ಯ ಇರುವ ನೀವು ನಮ್ಮ ದೇಶದಲ್ಲಿ ಇಂಥ ಅನ್ಯಾಯ ಆಯ್ತಲ್ಲ, ಪಾಪ ವಿದ್ಯಾರ್ಥಿಗಳಿಗೆ ತೊಂದರೆ ಆಯ್ತಲ್ಲ ಅಂತೇಳಿ ಕೊನೆ ಪಕ್ಷ ಒಂದು ಟ್ವೀಟ್ ಹಾಕೋ ಸಂವೇದನೆ ಇಲ್ಲದ ನೀವುಗಳು ಆ ಜಂಜಿ ಹೋರಾಟವನ್ನ ಟೀಕೆ ಮಾಡ್ತೀರಾ? ಗೊತ್ತು ಬಿಡಿ, ನೀವೆಲ್ಲ ಮೋದಿಯ ಭಕ್ತಾದಿಗಳು, ಅದರಲ್ಲೇನು ತಪ್ಪಿಲ್ಲ. ಆದರೆ ಹೋರಾಟವನ್ನು ಟೀಕೆ ಮಾಡಬೇಡಿ. ಯಾವುದಾದ್ರೂ ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ? ದಂತ ಗೋಪುರದಲ್ಲಿ ಆರಾಮಾಗಿರೋದು ಬೇರೆ. ಅನಂತ್ನಾಗ್ ಅವರೇ, ಬೀದಿಗಿಳಿದು ಜನ ಸಂಘಟನೆ ಮಾಡಿ ಸರ್ಕಾರಗಳನ್ನು ನಡುಗಿಸೋದಿದೆಯಲ್ಲ, ಅದಕ್ಕೆ ಶಕ್ತಿ ಬೇಕು, ನೈತಿಕತೆ ಬೇಕು, ತಾಕತ್ತು ಬೇಕು. ಸ್ಟೇಟ್ಮೆಂಟ್ ಕೊಡೋದು ಬೇರೆ. ಆಮೇಲೆ ಹೇಳ್ತೀರಿ ಇಂಥ ಮನುಷ್ಯ ನರೇಂದ್ರ ಮೋದಿ ಅಂತ ಮನುಷ್ಯ ಹುಟ್ಟೋದೇ ಇಲ್ಲ. ಹುಟ್ಟುತ್ತಾರೋ ಇಲ್ವೋ, ಒಟ್ಟಂತೂ ಅವರ ಆಡಳಿತ ಅಂತೂ ಅತ್ಯಂತ ಕೆಟ್ಟದಾಗಿದೆ. ನಾನು ಹೇಳ್ತಾ ಇಲ್ಲ, ಯುವಕರನ್ನು ಕೇಳಿ, ಈ ದೇಶದ ಅಸಲಿ ಪ್ರಜ್ಞಾವಂತ ಜಂಜಿಗಳನ್ನು ಹೋಗಿ ಸುಮ್ಮನೆ ಕೇಳಿ, ಯಾರದೇ ಪಕ್ಷದ ಕಾರ್ಯಕರ್ತನ ಕೇಳಕ್ ಹೋಗ್ಬಿಡಿ. ಹೆಂಗಿದೆ ಆಡಳಿತ, ಈ ಸರ್ಕಾರಗಳೇನಾದ್ರು ನಿಮಗೆ ಕೊಡ್ತಾ ಇದಾವ, ನಿರೀಕ್ಷೆ ಇದೆಯಾ, ಏನ್ ಅನಿಸ್ತದೆ ಅಂತ ಕೇಳಿ, ಗೊತ್ತಾಗುತ್ತೆ ವಾಸ್ತವ. ಅದನ್ನ ಬಿಟ್ಟು ನೀವು BJPಯ ಅಥವಾ ನರೇಂದ್ರ ಮೋದಿಯ ಭಕ್ತಾದಿಗಳ ತರ, ಕಾರ್ಯಕರ್ತರ ತರ ಬಂದು ಟೀಕೆ ಮಾಡೋದಿದೆಯಲ್ಲ, ಒಂದು ಚಳುವಳಿಯನ್ನ ಟೀಕೆ ಮಾಡೋದಿದೆಯಲ್ಲ, ಅದು ನಿಮಗೆ ಶೋಭೆ ತರೋದಿಲ್ಲ. ಆಮೇಲೆ ಹೇಳ್ತೀರಿ 14 ವರ್ಷ ಮುಖ್ಯಮಂತ್ರಿ, 12 ವರ್ಷ ಪ್ರಧಾನಿ ಮಂತ್ರಿ, ಸಿಕ್ಕಿದೆ ಅಧಿಕಾರ. ಆದರೆ ಎಷ್ಟು ವರ್ಷ ನಾನು ಅಧಿಕಾರದಲ್ಲಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಎಷ್ಟು ಜನಪರವಾದ ಸೇವೆ ಮಾಡಿದೆ, ಎಷ್ಟು ಜನಪರವಾದ ಕಾಯ್ದೆಗಳನ್ನು ತಂದೆ, ನಾನು ಎಷ್ಟು ಜನರ ಬದುಕನ್ನು ಮುನ್ನೆಲೆಗೆ ತಂದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಳೆದ 12 ವರ್ಷಗಳಲ್ಲಿ ಈ ದೇಶದ ಸ್ಥಿತಿ ಏನಾಗಿದೆ ಅಂತ ನೀವೇನಾದರೂ ಅಧ್ಯಯನ ಮಾಡಿದ್ದೀರಾ? ನಮ್ಮ ದೇಶದ ಎಕಾನಮಿ ಕತೆ ಏನಾಗ್ತಾ ಇದೆ, ಯುವಕರ ಭವಿಷ್ಯದ ಕತೆ ಏನಾಗ್ತಾ ಇದೆ, ಆದಿವಾಸಿಗಳು, ಬುಡಕಟ್ಟು ಜನರು, ಅಲೆಮಾರಿಗಳು, ತಬ್ಬಲಿ ಸಮುದಾಯಗಳ ಬದುಕೇನಾಗಿದೆ, ಈ ದೇಶದ
ಕೋಮು ಸಾಮರಸ್ಯದ ಕತೆ ಏನಾಗಿದೆ ಇವೆಲ್ಲ ಸ್ಟಡಿ ಮಾಡಿದ್ದೀರಾ? ಮತ್ತೆ ಇವರ ಸಾಲ ಎಷ್ಟು ಮಾಡಿದ್ದಾರೆ ಈ ದೇಶದಲ್ಲಿ, ಒಂದು ತಲೆಗೆ ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಬರೀ ಹೊಗಳೋದು ಬೇರೆ, ಹೊಗಳೋದು ಇರುತ್ತೆ, ಆದ್ರೆ ಇವ್ರ ವೈಫಲ್ಯವನ್ನು ನೋಡ್ಬೇಕಲ್ಲ. ಮೋದಿ ಇದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅನ್ಕೊಳ್ಳೋದು ಅದು ಅಂಧಭಕ್ತಿ. ಅದನ್ನೇ ಅಂಧಭಕ್ತಿ ಅನ್ನೋದು ನಾವು ನೋಡ್ತಿದೀವಿ. ಈ ಅಂಧಭಕ್ತಿಯ ಕಾರಣಕ್ಕೋಸ್ಕರ ದೇಶದ ಸ್ಥಿತಿ ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಭಾರತದ ಪತ್ರಿಕಾ ಸ್ವಾತಂತ್ರ್ಯದ ಕತೆ ಏನಾಗ್ತಾ ಇದೆ, ರೂಪಾಯಿ ಮೌಲ್ಯ ಏನಾಗ್ತಾ ಇದೆ, ಆಮೇಲೆ ವಿದೇಶದ ಜೊತೆ ಡೀಲ್ ಮಾಡ್ಕೊಳ್ಳುವಾಗ ನಮ್ಮ ದೇಶದ ಹಿತವನ್ನ ಯಾವ ರೀತಿ ಇವರು ಬಲಿ ಕೊಡ್ತಾ ಇದ್ದಾರೆ, ಇವೆಲ್ಲವನ್ನು ನೋಡಿ ಆಮೇಲೆ ಮಾತಾಡಿ. ಅನಂತ್ನಾಗ್ ಅವರು ಈ ಸ್ಟೇಟ್ಮೆಂಟ್ ಅನ್ನು ಬಹಳ ಚರ್ಚೆಯನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಹಾಗಾಗಿ ಸುಮ್ಮನೆ ಏನೋ ನಾನು ಒಂದು ಭಕ್ತಿಯನ್ನ ತೋರ್ಪಡೆ ಮಾಡಬೇಕು ಅಂತೇಳಿ ಹೇಳೋದು ಬೇರೆ. ಆದರೆ ಒಬ್ಬ ನಿಜವಾದ ದೇಶದ ಪ್ರಜೆಯಾಗಿ ಯಾವುದೇ ಪಕ್ಷ ಇರಲಿ, ಯಾರೇ ಆಡಳಿತ ನಡೆಸಲಿ, ಅವರನ್ನ ಸೂಕ್ಷ್ಮವಾಗಿ ಗಮನಿಸಿ ಅವರನ್ನ ಸೂಕ್ಷ್ಮವಾಗಿ ಗಮನಿಸಿ ಆಡಳಿತದಲ್ಲಿರುವವರ ವೈಫಲ್ಯಗಳನ್ನು ಗುರುತಿಸಿ ಹೇಳೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅಧಿಕಾರದಲ್ಲಿ ಎಷ್ಟು ವರ್ಷ ಇದ್ರು ಅನ್ನೋದು ಅದೊಂದು ದಾಖಲೆ ಇಲ್ಲ. ಇರುವ ಸಮಯದಲ್ಲಿ ಯಾಕೆ ನಮಗೆ ದೇವರಾಜ ಅರಸು ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ಜನಪರವಾದ ಕಾಯ್ದೆಗಳು, ಅವ್ರು ತಂದಂಥ ಜನಪರವಾದ ಕಾಯ್ದೆಗಳು ಇವತ್ತಿಗೂ ಕೂಡ ಅವರನ್ನು ಗುರುತಿಸೋ ಹಾಗೆ ಮಾಡ್ತವೆ. ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಭಕ್ತಿ ಮುಂದುವರಿಲಿ, ಆದರೆ ಸ್ವಲ್ಪ ಸಮಾಜದಲ್ಲಿ ಏನಾಗ್ತಿದೆ ಅನ್ನೋದನ್ನು ಅನಂತ್ನಾಗ್ ಅವರು ನೋಡಲಿ. ಚಳುವಳಿಗಳನ್ನು ಟೀಕೆ ಮಾಡೋದಲ್ಲ, ಚಳುವಳಿಗಳ ಅಸಲಿಯತ್ತೇನು, ಚಳುವಳಿಗಳ ತಾಕತ್ತೇನು ಅನ್ನೋದನ್ನು ಇನ್ನಾದರೂ ಅನಂತ್ನಾಗ್ ಅವರು ಅರ್ಥ ಮಾಡ್ಕೊಳ್ಳಿ. ಅವರು ಅರ್ಥ ಮಾಡ್ಕೊಳ್ಳಲ್ಲ ಬಿಡಿ, ಅವರ ಗುಂಪೇ ಬೇರೆ. ಯಾವ ಗುಂಪೇ ಆಗಲಿ ಸತ್ಯಗಳನ್ನು ಶೋಧಿಸೋ ಕೆಲಸಗಳನ್ನ ನಾವೆಲ್ಲರೂ ಮಾಡೋಣ. ನಮಸ್ಕಾರ.